ಧರ್ಮಸ್ಥಳದ ಲೋಫರ್ ಕಾಮಂದ ಸೌಜನ್ಯ ಪರ ಸತ್ಯದ ಪರ ಇರ್ತಕ್ಕಂಥ ಯೂಟ್ಯೂಬರ್ಸ್ಗೆ ನೋಟಿಸ್ ಹೈಕೋರ್ಟಿಂದ. ನೀನು ಹೈಕೋರ್ಟ್ಗೂ ನಾ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಕಂಡ್ಲೋ ಲೋಫರ್. ಅವನು ಯಾವ ನೋಟಿಸ್ ಕಳಿಸಿದನೋ ಅವನಿಗೆ ಹೇಳ್ತಕ್ಕಂಥದ್ದು. ಯಾರ ಪರವಾಗಿ ನೀನು ಕಳಿಸ್ತೀಯ ನೋಟಿಸು? ಅಲ್ಲಿ ಏನು ಘಟನೆಗಳು ನಡೆದೇ ಇಲ್ವಾ? ನಡೆದಿಲ್ಲ ಅಂದರೆ ನಮ್ಮನ್ನು ಜೈಲಿಗೆ ಹಾಕಿ ಗಲ್ಲಿಗೆ ಹಾಕಿ ಸ್ವಾಮಿ, ನಾವು ಎದುರೋದಿಲ್ಲ. ನಮಗೇನು ಸ್ವತಂತ್ರ ಇಲ್ವಾ ಮಾತಾಡಲಿಕ್ಕೆ? ಅಯ್ಯೋ ಲೋಫರ್ಗಳ, ಇದರಲ್ಲೇ ಗೊತ್ತಾಗುತ್ತಲ್ಲ ನಿಮ್ಮ ಮನೆ ಬಾರ ಏನೆಂಬುದು. ನಮಗಂತೂ ಗೊತ್ತಾಯ್ತು ಬಿಡಿ, ಅತ್ಯಾಚಾರಿಗಳು ಎಂಬುದು ನಮಗೆ ಗೊತ್ತಾಯಿತು. ಈಗ ನಮಗೇನು ನೋಟಿಸ್ ಕಳಿಸ್ತಾರಲ್ಲ ಆ ಲೋಫರ್ಗಳೇ ಪಕ್ಕ 100% ಇಲ್ಲಾಂದರೆ ಶಾಟರೇ ಕಳಿಸ್ತೀರಿ ನಮಗೆ ನೋಟಿಸು. ಲೂಚಗಳ. ಓ ಧರ್ಮಸ್ಥಳದ ಲೋಫರ್ ದಣಿ, ನಿನ್ನ ಪರ್ಮಿಷನ್ ಬೇಕಾ ಧರ್ಮಸ್ಥಳದ ಬಗ್ಗೆ ಮಾತಾಡಲಿಕ್ಕೆ? ಇವೆಲ್ಲ ನಡೆಯೋಕ್ಕಿಲ್ಲ, ಬಂದೇ ಬರ್ತೀವಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರಲ್ಲಿ, ಏನೇ ಘಟನೆ ನಡೆದರೂ ಸಮೇತ ಅದನ್ನು ನಾವು ಬಿತ್ತರಿಸುವಂಥ ಕೆಲಸ ಮಾಡಿದರೆ ನಮಗೆ ಕೋರ್ಟಿಂದ ನೋಟಿಸ್, ಗ್ಯಾಂಗ್ ಆರ್ಡ್ರು, ಮೇಲಿಗೆ ಗ್ಯಾಂಗ್ ಆರ್ಡ್ರು. ಇದು ಯಾಕಪ್ಪ? ಧರ್ಮಸ್ಥಳದಲ್ಲೇ ಆಗಿರ್ತಕ್ಕಂಥ ಘಟನೆಯನ್ನು ಧರ್ಮಸ್ಥಳದ ಅಂತ ವಿಚಾರಿಸ್ಲಿಕ್ಕೆ ಇವ್ರ ಪರ್ಮಿಷನ್ ಬೇಕಾ? ಅಕಸ್ಮಾತ್ ಪರ್ಮಿಷನ್ ತಗೊಂಡು ಏನು ಮಾತಾಡ್ಬೇಕು ನಾವು? ಧರ್ಮಸ್ಥಳದಲ್ಲಿ ಏನೇ ಆಗಿಲ್ಲ, ಅಲ್ಲಿನ ದಣಿಗಳು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಹಾಗೆ ಈಗಂತೆಲ್ಲ ಪುಂಗಕ್ಕೆ ನಮಗೆ ಬರೋದಿಲ್ಲ. ಮಾಡಿದರೆ ಮಾಡಿರ್ಬೋದು, ಬಿಟ್ಟರೆ ಬಿಟ್ಟಿರ್ಬೋದು. ಅಲ್ಲಿ ಏನೆಲ್ಲ ಘಟನೆಗಳು ಆಗ್ತಿದ್ದಾವೆ ಅದು ಜನಸಾಮಾನ್ಯರಿಗೆ ತಲುಪಿಸುವ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮದೇನ್ರಿ ಸಣ್ಣ ಒಂದು ಯೂಟ್ಯೂಬ್ ಚಾನಲ್, ನಮ್ಮದೇನೋ ಒಂದು 20,000-30,000 ಸಬ್ಸ್ಕ್ರೈಬರ್ ಇರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಅಲ್ಲ. ಇಂಥ ನಮ್ಮ ಚಾನಲ್ಗೆ ಪ್ರತಿ ತಿಂಗಳು, ಇಂಥ ನಮ್ಮ ಸಣ್ಣ ಚಾನಲ್ಗೆ ಪ್ರತಿ ತಿಂಗಳು 5 ವೀಡಿಯೋ ಡಿಲೆಕ್ಟ್ ಮಾಡಿ, 10 ವೀಡಿಯೋ ಡಿಲೆಕ್ಟ್ ಮಾಡಿ ಅಂತೇಳಿ 5ನೇ ತಾರೀಕು ಒಂದು ಸಲ ಕಳಿಸೋದು ಮತ್ತು 20ನೇ ತಾರೀಕು ಒಂದು ಸಲ ಕಳಿಸೋದು ಕಂತು ಪ್ರಕಾರ ಕಳಿಸ್ತಾ ಇದ್ದಾರೆ. ಅದೇನೋ ಅಂತಾರಲ್ಲಪ್ಪ, ನಾವೇನಾದರೂ ಧರ್ಮಸ್ಥಳದಲ್ಲಿ EMI ತಗೊಂಡು ವೀಡಿಯೋ ಮಾಡ್ತಾಯಿದ್ದೀವ, EMI ಕಟ್ಟಿಲ್ಲ ಅಂದರೆ ವೀಡಿಯೋ ಡಿಲೆಕ್ಟ್ ಮಾಡಿ, ಆ ಲೆಕ್ಕಾಚಾರದಲ್ಲಿ ನಮಗೆ ಗ್ಯಾಗ್ ಆರ್ಡರ್ ಬರ್ತಾಯಿದೆ. ಏನೋ ಮಾನವ ಮೊಕದ್ದಮೆ ಕೇಸ್ ಆಗಿದ್ದಾರಂತೆ. ನಮ್ಮ ಲಾಯರ್ ಕೇಳಿದೆ, ಅವರಿಗೆ ಆ ಥರ ಬೈಬಾರ್ದು, ಈ ಥರ ಬೈಬಾರ್ದು. ನಾವು ಯಾಕೆ ಬೈಯನ್ನಪ್ಪ ಅವ್ರನ್ನ? ಬೈಯೋದಿಲ್ಲ ಸ್ವಾಮಿ. ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನು ನಾವು ಹೇಗಿದೆ ಹಾಗೆ ಹೇಳ್ತಾ ಇದ್ದೀವಲ್ಲ, ಸುಳ್ಳು ಏನೋ ಹೇಳ್ತಾಯಿದ್ದೀವ? ಸುಳ್ಳಿದ್ದರೆ ನಮ್ಮ ಗ್ಯಾಂಗ್ ಆರ್ಡರ್ ಅಲ್ಲ ರೀ, ನಮ್ಮನ್ನು ಜೈಲಿಗೆ ಹಾಕ್ಸ್ರಿ, ನಾವು ಬೇಡ ಅಂಬೋದಿಲ್ಲ. ಆದರೆ ಇವರು ಈ ಥರ ನೋಟಿಸ್ ಕಳಿಸ್ತಾರೆ ಪ್ರತಿಯೊಬ್ಬ ಯೂಟ್ಯೂಬರಿಗೆ ಅಂದರೆ, ನಾನೇನೋ ನನಗೊಂದೇ ಕಳಿಸ್ತಾ ಇದ್ದಾರೆ ಅಂದ್ಕೊಂಡಿದ್ದೆ, ಭಯಪಟ್ಟಿದ್ದೆ. ಆದರೆ ತರಲೆ ಕಪಲ್ ಚಾನಲ್ ಅಂತ ಐತಿಲ್ಲ, ನಮ್ಮ ಸೌಜನ್ಯ ಹೋರಾಟದ ಬಗ್ಗೆ ಅವರು ಮಾತಾಡ್ತಕ್ಕಂಥದ್ದು, ಬೇರೆ ಬಗ್ಗೆ ಕೂಡ ಮಾತಾಡ್ತಾರೆ. ಬಟ್ ಸೌಜನ್ಯ ಪರವಾಗಿ ಧ್ವನಿ ಎತ್ತಕ್ಕಂಥ ಆ ಒಂದು ಯೂಟ್ಯೂಬ್ ಚಾನಲ್ಗೆ ನಾವು ಬೇರೆಲ್ಲ ಚಾನಲ್ಗೆಲ್ಲ ಕಳಿಸಿದ್ದಾರೆ ನೋಡಿ. ತರಲೆ ಕಪಲ್ ಯೂಟ್ಯೂಬ್ ಚಾನಲ್ಗೆ ಬಂದಿದೆ ನೋಟಿಸು, ನಮಗೆ ಬಂದಿದೆ ನೋಟಿಸು. ಪ್ರತಿಯೊಬ್ಬರು ಸೌಜನ್ಯ ಅಕಸ್ಮಾತ್ ಧರ್ಮಸ್ಥಳ 2 ಹೆಸರು ಎತ್ಕೊಂಡು ನೀನು ವೀಡಿಯೋ ಮಾಡೋಕ್ಕೆ ಹೋದರೆ ಮುಗೀತಪ್ಪ, ನಿನಗೆ ನೋಟಿಸ್ ಬರುತ್ತೆ, ನಮಗೆ ಬರುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಅದು ಸಾಮ್ರಾಜ್ಯ ಯಾರ್ದೇಳಿ? ಹಿಟ್ಲರ್ ಸಾಮ್ರಾಜ್ಯ, ದಣಿಗಳ ಸಾಮ್ರಾಜ್ಯ. ನಮ್ಮದೇ ಆದರೆ ಸಣ್ಣದೊಂದು ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿದ್ರೆ ನಮಗೆ ನೋಟಿಸ್ ಕಳಿಸ್ತಾರಲ್ಲ, ನಾವೇನೋ ಹೆದರಿಕೆಂಬಿಟ್ಟು ಗದ ನಡುಗ್ತಾ ಇದ್ದೀವಿ. ಆದರೆ ಧರ್ಮಸ್ಥಳದ ಪಕ್ಕದಲ್ಲಿರ್ತಕ್ಕಂಥ ಅರಣ್ಯ ಅಧಿಕಾರಿಗಳ ಸಮೇತ ಗದ ನಡುಗ್ತಿದ್ದೀರಾ? ನಮಗಂತೂ ಗೊತ್ತಿಲ್ಲ. RTI ಹಾಕಿ ನಮ್ಮ ಕಾರ್ಯಕರ್ತನೊಬ್ಬ, ಸೌಜನ್ಯ ಹೋರಾಟಗಾರನೋ ಯಾರೋ ಗೊತ್ತಿಲ್ಲ ನನಗೆ, ಒಟ್ಟೇನೋ RTI ಕಾರ್ಯಕರ್ತ RTI ಹಾಕಿ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶದಲ್ಲಿ ಈ ಥರ ಸಹಜ ಸಾವುಗಳು, ಈ ಥರ ಊಣೆ ಹಾಕಿದ್ದಾರೆ, ಈ ಥರ ಊತ ಹಾಕಿದ್ದಾರೆ. ಪಂಚಾಯತಿ ಅವರೇ ಹೇಳಿದ್ರು, ಅರಣ್ಯದಾಗ ಎಲ್ಲಿ ಬೇಕಲ್ಲೇ ಊತ ಹಾಕಿಬಿಟ್ಟಿದ್ದೀವಿ ಅಂತೇಳಿ. ಇದಕ್ಕೆಲ್ಲ ನಿಮ್ಮ ಪರ್ಮಿಷನ್ ಕೊಟ್ಟಿದ್ರಾ ಇಲ್ವಾ, ಅದೇನು ಸಂಗತಿ ಅಂತೇಳಿ RTI ಹಾಕಿದರೆ ಅವ್ರು ಏನು ಅನ್ಬೇಕು ಗೊತ್ತಾ? ಏನು ಆನ್ಸರ್ ಕೊಟ್ಟಿರ್ಬೋದು ಗೊತ್ತಾ? SIT ತನಿಖೆ ನಡೀತಾ ಇದೆ, ಇವಾಗೇನು ಕೊಡೋಕ್ಕಾಗೋದಿಲ್ಲ, ಹಾಗೆ ಹೀಗೆ. ಅಂದರೆ ತನಿಖೆಗೂ ಇದಕ್ಕೂ ಏನು ಸಂಬಂಧ ರೀ? ತನಿಖೆ ಪಾಡಿಗೆ ತನಿಖೆ ನಡೀತಾ ಇದೆ. ಬಾಂಗ್ಲಾ ಗುಡ್ಡೆನ ಧರ್ಮಸ್ಥಳ ದಣಿಗಳಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ? ಇಲ್ಲೆಲ್ಲ ತಗೊಂಬಂದು ಹೂತಾಕಿ ಅಂತ. ಏನಾದರೂ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗಿದೆಯಾ?
ಅಲ್ಲ, ಅಲ್ಲಿನ ಅಧಿಕಾರಿಗಳೇ ಹೇಳಿದರು ಇದು ಬ್ಯಾಟಲ್ ಫೀಲ್ಡ್ ಅಂತ. ಯುದ್ಧ ಭೂಮಿ ಥರ ಇದೆ, ಇಲ್ಲಿ ಅನೇಕ ಶವಗಳಿದ್ದಾವೆ. ಇವಾಗ ನಮಗೆ ಒಂದೇ ಪ್ಲೇಸಲ್ಲಿ 7 ಶವಗಳು, ಅನೇಕ ಮೂಳೆಗಳು ಸಿಕ್ಕಿವೆ ಅಂಥೇಳಿ ಅವರೇ ಆಫೀಸರ್ ಹೇಳ್ತಕ್ಕಂಥದ್ದು. BLR ಪೋಸ್ಟಲ್ಲಿ ಬಂದಿರತಕ್ಕಂಥದ್ದು ಎಲ್ಲ ಸತ್ಯಸಂಗತೆ, ಕೋರ್ಟಿಗೆ ಸಮೇತ ಅಪ್ಡೇಟ್ ಆಗಿದೆ. ಅದನ್ನು ಸಮೇತ ದಣಿಗಳ ಪರ್ಮಿಷನ್ ಬೇಕಲ್ವಾ FSL ಕಳ್ಸೋಕ್ಕೆ? ಇಲ್ಲಾಂದರೆ ನಿನ್ನೆ ಸಿಕ್ತಾ ಇವತ್ತು ತಗೊಂಡೋಗಿ FSL ಕಳಿಸ್ಬೋದಾಗಿತ್ತು, ಇಲ್ಲ 1-2 ದಿನ 3 ದಿನ ಕಳಿಸ್ಬೋದಾಗಿತ್ತು. ಆದರೆ SIT ಅಧಿಕಾರಿಗಳು ಸಮೇತ ಧರ್ಮಸ್ಥಳದ ದಣಿಗಳ ಪರ್ಮಿಷನಿಗೋಸ್ಕರ ಕಾದುಕೊಂಡಿದ್ರಂಗೂ ನಮಗಂತೂ ಗೊತ್ತಿಲ್ಲ. SIT ಅವರೇ ಉತ್ತರಿಸ್ಬೇಕು ಇದಕ್ಕೆಲ್ಲ SIT ಅವರೇ ಉತ್ತರಿಸಬೇಕು. ಯಾಕಂದರೆ ಅವರು 1-2-3 ತಿಂಗಳ ಮೇಲೆ ಇಟ್ಕೊಂಡಿರ್ಕಣ್ರಿ. ಈಗೇನು 1 ತಿಂಗಳು 15 ದಿನ ಆಗಿರಬೇಕು, ಅವಾಗ ಕಳಿಸಿರ್ತಕ್ಕಂಥದ್ದು. ಇಷ್ಟೊತ್ತಿಗೆ ರಿಪೋರ್ಟೇ ಬಂದುಬಿಡುತ್ತೋ ಅಲ್ಲಿ ಏನಾಗುತ್ತೆ, ಏನು ಬಿಡುತ್ತೆ, ಮನುಷ್ಯರ ಶವನ ಇಲ್ಲ ಬೇರೆವ ಪ್ರಾಣಿವ ಪಕ್ಷಿವ ಎಲ್ಲ ಬಂದುಬಿಡೋದು, ಯಾವ ಮೂಳೆ ಏನು ಕತೆ ಅಂತ ಎಲ್ಲ ಬಂದುಬಿಡೋದು. ಆದರೆ ಇವ್ರು ಯಾಕೆ ಲೇಟ್ ಮಾಡಿದರು? ಮೂಳೆ ಹೊರತು ಬೇರೆ ಮೂಳೆಗಳೇನಾದರೂ ಎಕ್ಸ್ಚೇಂಜ್ ಮಾಡಿದಾರ? ನಮಗಂತೂ ಗೊತ್ತಿಲ್ಲ ಸ್ವಾಮಿ. ಧರ್ಮಸ್ಥಳದ ಬಾಂಗ್ಲೆ ಗುಡ್ಡದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ದಿನು ಅವರು ಕೊಟ್ಟಿದ್ದಾರೆ. ಅವ್ರ ಪ್ರಕಾರವಾಗಿ ನಾನು ಹೇಳ್ತಕ್ಕಂಥದ್ದು ಆ ವಿಡಿಯೋ ಸಮೇತ ನಾನು ಹಾಕ್ತಾಯಿದ್ದೀನಿ. ದಯವಿಟ್ಟು ಆ ವಿಡಿಯೋವನ್ನು ನೋಡಿ ನನಗಿಂತ ಕ್ಲಿಯರ್ ಕಟ್ಟಾಗಿ ಬಾಂಗ್ಲಾ ಗುಡ್ಡದಲ್ಲಿ ಏನೆಲ್ಲ ಆಗಿದೆ, ಯಾವ ಥರ ಆಗಿದೆ ಎಂಬುದರ ಬಗ್ಗೆ ತನಿಖೆ ಯಾವ ದಿಕ್ಕಿಗೆ ಹೋಗ್ತಾ ಇದೆ, ಬಾಂಗ್ಲೆ ಗುಡ್ಡ ಏನು ಪಾಕಿಸ್ತಾನದಲ್ಲಿದೆಯೋ ಇಲ್ಲ ಅಫ್ಘಾನಿಸ್ತಾನದಲ್ಲಿದೆಯೋ ನಮಗಂತೂ ಗೊತ್ತಿಲ್ಲ. ಆದರೆ RTI ಅರ್ಜಿ ಹಾಕಿದರೆ ಮಾತ್ರ ಏನು ದಾಖಲಾತಿ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ SIT ತನಿಖಾಧಿಕಾರಿಗಳನ್ನ ಕೇಳಿದ್ರೆ ಅಧಿಕಾರಿಗಳು ಏನು ಹೇಳ್ತಾರೆ ಎಂಬುದರ ಬಗ್ಗೆ ನಿಮಗೆ ಕುತೂಹಲ ಇದೆಯಾ? ದಯವಿಟ್ಟು ಈ ವಿಡಿಯೋವನ್ನು ನೋಡಿ, ಅದರ ಬಗ್ಗೆ ಸಮೇತ ಕ್ಲಾರಿಫಿಕೇಷನ್ ನಿಮಗೆ ಸಿಗುತ್ತೆ. ಜಸ್ಟಿಸ್ ಫಾರ್ ಸೌಜನ್ಯ ಅಲ್ಲೇನೆಲ್ಲ ಆಗಿದ್ದಾವೆ ಅನ್ನೋದರ ಎಲ್ಲ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತಾ ಇದ್ವಿ. ಹೆಗಡೆ ಎಲ್ಲ ಅವ್ರ ಅಪ್ಪ ಬಂದರೂ ಸಮೇತ ನಾವು ಹೋರಾಟ ನಿಲ್ಸೋಕ್ಕಾಗೋದಿಲ್ಲ. ವಿಡಿಯೋ ಮಾಡಿ ಹಾಕ್ತಾನೆ ಇರ್ತೀವಿ. ಏನು ಕಿತ್ಕೊಂತೀಯೋ ಕಿತ್ಗಳಪ್ಪ ನಮ್ಮದು. ಅಮ್ಮಮ್ಮಂದರೆ ಏನು ಮಾಡ್ತೀಯಾ? ನಮ್ಮ ನ್ಯೂಸ್ ಚಾನಲ್ ತೆಗ್ದಾಕ್ಯಾ ಇನ್ನೊಂದು ಚಾನಲ್ ಓಪನ್ ಮಾಡ್ತೀವಿ, ಇಲ್ಲ ಕೋರ್ಟಿಗೆ ಹಾಕಿ ನಮ್ಮನ್ನೆಲ್ಲ ಜೈಲಿಗೆ ಕಳಿಸ್ತೀಯಾ? ಹಾಕ್ಸಪ್ಪ ಜೈಲಿಗೆ. ಹಿಂದೆ ಇತ್ತು ನಿಮಗೆ ಭಯ ಪಡ್ತಕ್ಕಂಥದ್ದು, ಈಗ ಭಯ ಗಿಯ ಏನು ಇಲ್ಲ, ಪಬ್ಲಿಕ್ ಆಗಿಬಿಟ್ಟಿದೆ ಕಣ್ರಿ. ಹೆಗಡೆ ಅವರೇ, ದಯವಿಟ್ಟು ನಿಮ್ಮ ಟೀಮ್ನವರು ಬೇರೆ ಯಾರೋ ನಮಗೆ ಗೊತ್ತಿಲ್ಲ ಲೋಫರ್ಗಳು ನಮಗೆ ಮಾತಾಡಬಾರ್ದು ಅಂತ ಹೇಳ್ತಿದ್ರೆ ಧರ್ಮಸ್ಥಳ ನಿಮ್ಮ ಅಪ್ಪಂದ ಆನ್ಸರ್ ಕೊಡಿ ಸ್ವಾಮಿ. ನಮಸ್ಕಾರ. ವಿಡಿಯೋ ಆಗ್ತಂತ ದಯವಿಟ್ಟು ನೋಡಿ. ದಿನೇಶ್ ಕುಮಾರ್. ಸ್ನೇಹಿತರೆ, ಧರ್ಮಸ್ಥಳ ಪ್ರಕರಣಗಳನ್ನ ನೀವು ಗಮನಿಸ್ತಾ ಇದ್ದೀರಿ, ಅದರ ತನಿಖೆಯನ್ನ ಗಮನಿಸ್ತಾ ಇದ್ದೀರಿ. ಒಂದ್ ರೀತಿಯಲ್ಲಿ ಈ ಪ್ರಕರಣಗಳನ್ನ ಮುಚ್ಚಿ ಹಾಕೋದಕ್ಕೆ, ಕವರ್ ಅಪ್ ಮಾಡೋದಕ್ಕೆ ಏನಾದ್ರು ಪ್ರಯತ್ನಗಳು ನಡೀತಾ ಇದೆಯಾ ಅನ್ನುವಂತ ಅನುಮಾನ ಮೊದಲಿಂದ ಕೂಡ ಇತ್ತು. ಅಲ್ಲಿನ ಪ್ರಕರಣಗಳೇ ಆ ಥರ. ಅಲ್ಲಿನ ಪ್ರಕರಣಗಳನ್ನ ಯಾವುದೋ ಒಂದು ಶಕ್ತಿಗಳು ಯಾವುದೋ ಒಂದು ರೀತಿಯಲ್ಲಿ ಅದನ್ನ ಮುಚ್ಚಿ ಹಾಕೋಕ್ ಪ್ರಯತ್ನ ಪಡ್ತಿದ್ದಾವೆ ಅನ್ನುವಂತ ಅಭಿಪ್ರಾಯ ಜನಸಾಮಾನ್ಯರಲ್ಲಿ ಮೊದಲಿಂದ ಕೂಡ ಇದೆ. ನೋಡಿ, ಇದಕ್ಕೆ ಪುಷ್ಟಿ ನೀಡುವಂತ ಒಂದು ಘಟನೆ ನಡೆದಿದೆ. ಅದನ್ನ ನಿಮ್ಮ ಮುಂದೆ ಇಡೋದಕ್ಕೆ ನಾನಿವತ್ತು ಪ್ರಯತ್ನ ಪಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಧರ್ಮಸ್ಥಳ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ SIT-ನವರು ತನಿಖೆಯನ್ನ ಶುರು ಮಾಡಿದ್ರು. ನಂತರ ಏನೇನಾಯ್ತು ಎಲ್ಲ ಬೆಳವಣಿಗೆಗಳು ನಿಮ್ಗೆ ಗೊತ್ತಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನ ನಾವು ಕನ್ನಡ ಪ್ಲಾನೆಟ್ ನಲ್ಲಿ ಮಾಡಿದ್ದೇವೆ. ಸ್ನೇಹಿತರೆ, SIT-ನವರು ಚಿನ್ನಯ್ಯನ ವಿರುದ್ಧ ಒಂದು ಪ್ರಕರಣವನ್ನು ದಾಖಲಿಸಿದ್ದಾರೆ. ಆ ಪ್ರಕರಣದ ವಿಚಾರಣೆ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ನಡೀತಾ ಇದೆ, ಅದು ಬೇರೆನೇ ವಿಷಯ. ಆದ್ರೆ ಇನ್ನೊಂದು ಬಹಳ ಗಮನಾರ್ಹವಾದ ವಿಷಯ ಏನು ಅಂದ್ರೆ, ಅವರು ಚಿನ್ನಯ್ಯ ತೆಗೆದುಕೊಂಡು ಬಂದಂತಹ ಒಂದು ಬುರುಡೆಯ ಮಹಜರು ಮಾಡೋದಕ್ಕೆ ಬಂಗ್ಲೆಗುಡ್ಡಕ್ಕೆ ಹೋಗ್ತಾರೆ. ಆ ಬಂಗ್ಲೆಗುಡ್ಡದಲ್ಲಿ ಅವರಿಗೆ ಸುಮಾರು 7 ತಲೆಬುರುಡೆಗಳು ಮತ್ತೆ 100 ಮನುಷ್ಯನ ದೇಹದ ಮೂಳೆಗಳು ಸಿಗ್ತವೆ. ಇದು ಒಂದು ಬಹಳ ಗಂಭೀರವಾದ ಪ್ರಕರಣ, ಗಂಭೀರವಾದ ಘಟನೆ ಅದು. ಈ ಸಂದರ್ಭದಲ್ಲಿ ಅವುಗಳನ್ನ ತನಿಖೆ ಮಾಡುವಂಥದ್ದು SIT-ನವರ ಜವಾಬ್ದಾರಿಯಾಗಿರುತ್ತದೆ. ಹೀಗಾಗಿ ಅವರು SIT-ಅವರು ಈಗಾಗಲೇ ಅದರ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಬಂಗ್ಲೆಗುಡ್ಡ ಇದೆಯಲ್ಲ, ಬಹಳ ರಹಸ್ಯಗಳನ್ನ ಬಚ್ಚಿಟ್ಕೊಂಡಿರುವಂತಹ ಗುಡ್ಡ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕೆಂದ್ರೆ ಆ ಬುರುಡೆಗಳ ಜೊತೆ ವಾಮಾಚಾರ ಮಾಡಿದ ಕುರುಹುಗಳು ಕೂಡ ಸಿಕ್ಕಿದ್ವು. ಅದನ್ನು ಕೂಡ ನೀವು ಗಮನಿಸಿರ್ತೀರಿ. ಇಲ್ಲಿ ಇಷ್ಟು ಒಂದು ಯಾರೂ ಹೋಗ್ಲಾರ್ದಂತಹ ಜಾಗಕ್ಕೆ ಜನ ಹೋಗಿ ಯಾಕೆ ಸಾಯ್ತಾ ಇದ್ರು, ಹೇಗ್ ಸಾಯ್ತಾ ಇದ್ರು, ಅಥವಾ ಅವ್ರನ್ನ ಸಾಯಿಸಿ ಅಲ್ಲಿ ತಗೊಂಡೋಗಿ ಹಾಕ್ಲಾಗ್ತಾ ಇತ್ತ, ಅಲ್ಲೇನಾದ್ರು ವಾಮಾಚಾರ ನಡೀತಿತ್ತ, ಅದೆಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲೇನಾದ್ರು ನರಬಲಿಯಂತಹ ವಿಕೃತ ಚಟುವಟಿಕೆಗಳು ನಡೀತಾ ಇತ್ತ ಅನ್ನುವ ಪ್ರಶ್ನೆಗಳು ಇನ್ನೂ ಕೂಡ ನಮ್ಮ ಮುಂದೆ ಇದೆ.
ಈ ಪ್ರಶ್ನೆಗಳಿಗೆ ಉತ್ತರವನ್ನ SIT ಅವರು ಕೊಡಬೇಕಾಗತ್ತೆ. ಸ್ನೇಹಿತರೆ, ಈಗ ಈ ಒಟ್ಟು ಪ್ರಕರಣದಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಒಂದು ಸಂಸ್ಥೆ ಅಥವಾ ಒಂದು ಇಲಾಖೆ ಬಹಳ ಸೈಲೆಂಟ್ ಆಗಿ ಕೂತ್ಕೊಂಡಿದೆ. ಅಂದ್ರೆ ಇದರಲ್ಲಿ ಮುಖ್ಯವಾದ ಪಾತ್ರ ಇರೋದೇ ಆ ಇಲಾಖೆದು. ಆ ಇಲಾಖೆ ಒಂದ್ ರೀತಿಯಲ್ಲಿ ಏನು ಆಗೇ ಇಲ್ಲ ಅನ್ನೋ ರೀತಿ ಸುಮ್ಮನೆ ಕೂತಿದೆ. ಆ ಇಲಾಖೆ ಯಾವುದು ಅಂತಂದ್ರೆ ಅರಣ್ಯ ಇಲಾಖೆ. ಸ್ನೇಹಿತರೆ ನೋಡಿ, ಬಂಗ್ಲೆಗುಡ್ಡ ಅನ್ನೋದು ಒಂದು ಅರಣ್ಯಕ್ಕೆ ಸೇರುವಂತ ಪ್ರದೇಶ ಅದು. ಹೀಗಾಗಿ ಅಲ್ಲಿ ನಡೆಯುವಂತ ಘಟನಾವಳಿಗಳಿಗೆ ಅರಣ್ಯ ಇಲಾಖೆ ಜವಾಬ್ದಾರಿಯನ್ನ ಹೊರಬೇಕಾಗತ್ತೆ. ಆದ್ರೆ ಅಲ್ಲಿ ಅಷ್ಟು ಮಾನವ ದೇಹದ ಮೂಳೆಗಳು, ತಲೆಬುರುಡೆಗಳು ಮೇಲ್ಪದರದಲ್ಲಿ, ಭೂಮಿಯ ಮೇಲ್ಪದರದಲ್ಲೇ ಸಿಗ್ತಾ ಇದೆ ಅಂತಂದ್ರೆ ಅರಣ್ಯ ಇಲಾಖೆ ಏನ್ ಮಾಡ್ತಾ ಇದ್ರು? ಅರಣ್ಯ ಇಲಾಖೆ ಅಧಿಕಾರಿಗಳು ಅಲ್ಲಿಗೆ ವಿಸಿಟ್ ಮಾಡ್ತಾ ಇರ್ಲಿಲ್ವಾ? ಅವ್ರ ಗಮನಕ್ಕೆ ಇದೆಲ್ಲ ಬಂದೇ ಇಲ್ವಾ? ಇದೆಲ್ಲ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಇದೆ. ಈ ಹಿನ್ನೆಲೆಯಲ್ಲಿ ಸುಳ್ಯದ ಒಬ್ಬ RTI ಕಾರ್ಯಕರ್ತರು ಅರಣ್ಯ ಇಲಾಖೆಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಉತ್ತರಗಳನ್ನ ನಿರೀಕ್ಷೆ ಮಾಡ್ತಾರೆ. ಅದಾದ ನಂತರ ಏನಾಯ್ತು ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ನಾನು ಇದನ್ನ ನಿಮ್ಗೆ ವಿವರಿಸ್ತಾ ಹೋಗ್ತೀನಿ. ನಿಮ್ಮ ಸ್ಕ್ರೀನ್ ಮೇಲೆ ಅವರು ಬರೆದಂತ RTI ಅರ್ಜಿ ಮತ್ತೆ ಅದಕ್ಕೆ ಬಂದಂತ ಉತ್ತರವನ್ನು ನೀವು ಗಮನಿಸ್ತಾ ಹೋಗ್ಬೋದು. ಸ್ನೇಹಿತರೆ ನೋಡಿ, ಅರಣ್ಯ ಇಲಾಖೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ತಾಂತ್ರಿಕ ಸಹಾಯಕರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಚೇರಿ ಮಂಗಳೂರು, ಇಲ್ಲಿಗೆ ಅವರು ಒಂದು RTI ಅಪ್ಲಿಕೇಶನ್ ಅನ್ನ ಹಾಕ್ತಾರೆ. ಮಾಹಿತಿ ಹಕ್ಕು ಅಧಿನಿಯಮ 2005 ಅಡಿಯಲ್ಲಿ ಮಾಹಿತಿಯನ್ನ ಕೋರ್ತಾರೆ. ನೋಡಿ, ಈ ಅರ್ಜಿ ಸ್ವೀಕೃತಿ ಆಗುತ್ತೆ. ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಅಂದ್ರೆ DFO ಅಂತ ನಾವೇನ್ ಕರಿತೀವಿ, ಆ ಮಂಗಳೂರಿನಲ್ಲಿ ಅವರು ಅದನ್ನ ಸ್ವೀಕೃತಿನ ಪಡಿತಾರೆ 22/10/2025. ಇದಾದ ನಂತರ ವಲಯ ಅರಣ್ಯ ಅಧಿಕಾರಿ ಬೆಳ್ತಂಗಡಿ ವಲಯ ಇವರಿಗೆ ಇದನ್ನ ತಲುಪಿಸ್ತಾರೆ. ಅಂದ್ರೆ ಇದರ ಮಾಹಿತಿಯನ್ನ ನೀವು ಕೊಡಿ ಅಂತ ಹೇಳಿ ಅವ್ರು ತಲುಪಿಸ್ತಾರೆ. ಅವರು ಏನೋ ಒಂದು ಪತ್ರವನ್ನ ಬರೀತಾರೆ. ಅದಾದ ನಂತರ RTI ಕಾರ್ಯಕರ್ತರಿಗೆ ಒಂದು ರಿಪ್ಲೈ ಬರುತ್ತೆ. ಏನ್ ರಿಪ್ಲೈ ಬರುತ್ತೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನ ನಿಮ್ಮ ಮುಂದೆ ನಾನು ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸ್ನೇಹಿತರೆ, ಈ RTI ಕ್ವೈರಿಗೆ ಉತ್ತರವನ್ನು ಕೊಡಲೇಬೇಕು, ಅಧಿಕಾರಿಗಳು ಕೊಟ್ಟಿದ್ದಾರೆ. ಆದ್ರೆ ಏನ್ ಕೊಟ್ಟಿದ್ದಾರೆ ಅನ್ನೋದು ಕುತೂಹಲಕಾರಿ. ಅದಕ್ಕಿಂತ ಮುಂಚೆ RTI ಕಾರ್ಯಕರ್ತರು ಏನೇನ್ ಪ್ರಶ್ನೆಗಳನ್ನ ಕೇಳಿದ್ರು, ಏನೇನ್ ಮಾಹಿತಿಯನ್ನ ಕೇಳಿದ್ರು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಅವ್ರು ಏನ್ ಕೇಳ್ತಾರೆ ಅಂದ್ರೆ, ಸರ್ಟಿಫೈಡ್ ಕಾಪೀಸ್ ಆಫ್ ದ ಬೌಂಡ್ರಿ ಮ್ಯಾಪ್ ಅಂಡ್ ರೆಕಾರ್ಡ್ ಶೋಯಿಂಗ್ ಲ್ಯಾಂಡ್ ಯೂಸ್ ಚೇಂಜಸ್, ಫಾರೆಸ್ಟ್ ಕನ್ವರ್ಷನ್ಸ್ ಆರ್ ಪ್ಲಾಂಟೇಶನ್ಸ್ ಇನ್ ಬಂಗ್ಲೆಗುಡ್ಡೆ ಫಾರೆಸ್ಟ್ ಫ್ರಮ್ 2005 to 2025. ನೆಕ್ಸ್ಟ್ ಅವ್ರು ಕೇಳ್ತಾರೆ, ಕಾಪೀಸ್ ಆಫ್ ಇಂಟರ್ನಲ್ ರಿಪೋರ್ಟ್ಸ್, ಇನ್ಸ್ಪೆಕ್ಷನ್ ನೋಟ್ಸ್ ಅಂಡ್ ಕರೆಸ್ಪಾಂಡೆನ್ಸ್ ರಿಲೇಟೆಡ್ ಟು ಎನಿ ಡಿಗ್ಗಿಂಗ್, ಬರಿಯಲ್ ಆರ್ ಎಕ್ಸ್ಕವೇಷನ್ ಇನ್ ದ ಫಾರೆಸ್ಟ್ ಏರಿಯಾ. Copies of any order, permission or written approval issued by the department for burial or interment of human bodies or remains in the forest. Copies of departmental inquiries or inspection held between 1998 to 2014 about burials or illegal excavation. If unavailable, issue a no record available certificate with written reasons. Next, ಐದನೇದಾಗಿ ಅವ್ರು ಕೇಳ್ತಾರೆ, ಕಾಪೀಸ್ ಆಫ್ ಆಲ್ ಬೀಟ್ ಆರ್ ಪೆಟ್ರೋಲಿಂಗ್ ಡೈರೀಸ್ ಫಾರ್ ಬಂಗ್ಲೆಗುಡ್ಡೆ ಫಾರೆಸ್ಟ್ ಫ್ರಮ್ 2005 to 2025 showing dates, duty officers, routes and illegal activity entries. ನೆಕ್ಸ್ಟ್ ಕೊನೆಯದಾಗಿ ಅವ್ರು ಕೇಳೋದು, ಇಯರ್ ವೈಸ್ ಲಿಸ್ಟ್ ಆಫ್ ಆಲ್ ಫಾರೆಸ್ಟ್ ಗಾರ್ಡ್ಸ್, ರೇಂಜ್ ಫಾರೆಸ್ಟ್ ಆಫೀಸರ್ಸ್, ACFs and DCFs posted in ಬಂಗ್ಲೆಗುಡ್ಡೆ ರೇಂಜ್ with any inspection or field visit reports. ಈ ಪ್ರಶ್ನೆಗಳನ್ನ ಅವರು ಕೇಳ್ತಾರೆ. ಇದೆಲ್ಲ ಪ್ರಶ್ನೆಗಳನ್ನ ಯಾಕೆ ಕೇಳ್ತಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡಿರ್ತೀರಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ಧರ್ಮಸ್ಥಳ ಭಾಗದಲ್ಲಿ ಬಹಳ ಭಯಾನಕವಾದ ಪ್ರದೇಶ ಅಂದ್ರೆ ಬಂಗ್ಲೆಗುಡ್ಡ ಅನ್ನೋದು ಈಗ ಗೊತ್ತಾಗಿ ಹೋಗ್ಬಿಟ್ಟಿದೆ. ಅಂದ್ರೆ ಅಲ್ಲಿ ಭೂಮಿಯ ಮೇಲ್ಪದರದಲ್ಲೇ ಡೆಡ್ ಬಾಡಿಗಳು ಸಿಗ್ತಾ ಇದ್ದಾವೆ ಅಂತಂದ್ರೆ ಅಲ್ಲಿ ಏನ್ ಕ್ರೌರಿಗಳು ನಡೆದಿರ್ಬೋದು ಅನ್ನೋಂಥದ್ದು. ಮತ್ತೆ ಇದು ಅರಣ್ಯ ಇಲಾಖೆಗೆ ಗೊತ್ತಾಗ್ಲಿಲ್ವಾ? ಅಲ್ಲಿ ಪೆಟ್ರೋಲಿಂಗ್ ಮಾಡ್ತಾ ಇರ್ಲಿಲ್ವಾ? ಅಲ್ಲಿ ಅಧಿಕಾರಿಗಳು ವಿಸಿಟ್ ಮಾಡ್ತಾ ಇರ್ಲಿಲ್ವಾ? ಆ ಪ್ರದೇಶನ ಯಾರು ಎನ್ಕ್ರೋಚ್ ಮಾಡಿದ್ರಾ? ಅಲ್ಲಿ ಏನಾದ್ರು ಬೇರೆ ರೀತಿಯ ಭೂ ಪರಿವರ್ತನೆ ರೀತಿಯದ್ದು ಏನಾದ್ರು ನಡೆದಿದ್ಯಾ? ಬದಲಾವಣೆಗಳಾಗಿದ್ಯಾ? ಈ ಎಲ್ಲ ಪ್ರಶ್ನೆಗಳನ್ನ ಅವ್ರು ಕೇಳ್ತಾರೆ. ಇದು ಸಹಜವಾಗಿ ಆಸಕ್ತಿ ಇರುವಂತ ವಿಷಯ ಕೊಡ್ಬೇಕಾಗಿತ್ತು. ನೋಡಿ, ಕೊನೆಯದಾಗಿ ಅವರು ಕೊಟ್ಟಿರುವಂತ ಉತ್ತರ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಧರ್ಮಸ್ಥಳ ಪ್ರಕರಣವು SIT ಅವರಿಂದ ತನಿಖೆಯಲ್ಲಿದ್ದು ಈ ಹಂತದಲ್ಲಿ ಈ ಕಚೇರಿಯಿಂದ ಯಾವುದೇ ದಾಖಲಾತಿ ನೀಡಲು ಬರುವುದಿಲ್ಲ ಅಂತ ಹೇಳಿ ಅವರು ಉತ್ತರ ಕೊಡ್ತಾರೆ. ಸ್ನೇಹಿತರೆ ನೋಡಿ, SIT ತನಿಖೆ ನಡೀತಾ ಇದೆ. ಈ ಹಂತದಲ್ಲಿ ಈ ಕಚೇರಿಯಿಂದ ಯಾವುದೇ ಉತ್ತರ ಕೊಡಕ್ಕಾಗಲ್ಲ. ಇದು ಯಾವ ರೀತಿ ಉತ್ತರ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ.
ನೋಡಿ ಬಹಳ ಇಂಟ್ರೆಸ್ಟಿಂಗ್. SIT ತನಿಖೆ ಮಾಡ್ತಿರೋದಕ್ಕೂ ಇವರು ಕೇಳ್ತಾರೋ ಮಾಹಿತಿ ಕೊಡೋದಕ್ಕೂ ಏನ್ ಸಂಬಂಧ? SIT ಅದ್ರ ಪಾಡಿಗೆ ಅದು ತನಿಖೆ ಮಾಡ್ತಾ ಇದೆ, ಅದಕ್ಕೆ ಬೇಕಾದ ದಾಖಲೆಗಳನ್ನ ತಗೊಳತ್ತೆ, ಅದನ್ನ ವಿಶ್ಲೇಷಣೆ ಮಾಡುತ್ತೆ, ಮತ್ತೊಂದು ಮಾಡುತ್ತೆ, ಅದು ಪಾಡಿಗೆ ನಡೀತಾ ಇದೆ. ಇಲ್ಲಿ ಯಾರೋ ಒಬ್ರು RTI ಕಾರ್ಯಕರ್ತರು ಕೇಳ್ತಾರೆ ನಮ್ಗೆ ಈ ಮಾಹಿತಿಗಳು ಕೊಡಿ ಅಂತ, ಇವ್ರಿಗೆ ಕೊಡೋದಕ್ಕೆ ಏನು ಕಷ್ಟ? SIT ತನಿಖೆಗೂ ಇದಕ್ಕೂ ಏನ್ ಸಂಬಂಧ ಅಂತ ನಿಮ್ಗೆ ಅನ್ಸೋದಿಲ್ವಾ? ಸ್ನೇಹಿತರೆ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ BLR ಪೋಸ್ಟ್ ಒಂದು ವರದಿಯನ್ನು ಕೂಡ ಮಾಡಿದೆ. ಆ ವರದಿಯಲ್ಲಿ ಅವರು SIT ಅಧಿಕಾರಿಗಳನ್ನ ಸಂಪರ್ಕಿಸಿ ಅವರನ್ನ ಕೋಟ್ ಮಾಡಿ ಕೆಲವು ವಿಷಯಗಳನ್ನ ಬರೆದಿದ್ದಾರೆ. ಅದನ್ನು ಕೂಡ ನಿಮ್ ಮುಂದೆ ಇಟ್ಬಿಡ್ತೀನಿ. ಸೋರ್ಸಸ್ ಇನ್ ದ SIT ಟೋಲ್ಡ್ BLR ಪೋಸ್ಟ್ ದ ಟಾಪ್ SIT ಆಫೀಸರ್ ಹಿಮ್ಸೆಲ್ಫ್ ಈಸ್ ವಂಡರಿಂಗ್ ಹೌ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಡ್ರ್ಯಾಗ್ಡ್ ದ ಪ್ರಾಬ್ ಇಂಟು ದಿಸ್ ಟು ಕನ್ಸೀಲ್ ಇನ್ಫಾರ್ಮೇಶನ್ ಫ್ರಮ್ ದ ಪಬ್ಲಿಕ್ ಅಂತ ಹೇಳಿ. ಅಂದ್ರೆ SIT ಟಾಪ್ ಆಫೀಸರ್ ಅವರೇ ಆಶ್ಚರ್ಯ ಆಗಿದ್ರಂತೆ, ಅಲ್ಲ ಇದನ್ನ SIT ತನಿಖೆನ ಯಾಕೆ ಇದಕ್ಕೆ ಎಳೆದು ತರ್ತಾ ಇದ್ದಾರೆ ಅವ್ರು ಕೊಡ್ಬೇಕಾಗಿರೋ ಮಾಹಿತಿಗೆ ಅಂತೇಳಿ ಅವರೇ ಒಂದು ಆಶ್ಚರ್ಯ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸ್ತಾರೆ. ಅಷ್ಟೇ ಅಲ್ಲ, ಮುಂದೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ದ ಸೋರ್ಸಸ್ ಆಲ್ಸೋ ಸೆಡ್ ದ SIT ಹ್ಯಾಸ್ ನಾಟ್ ಇನ್ಸ್ಟ್ರಕ್ಟೆಡ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟು ವಿತ್ಹೋಲ್ಡ್ ದ ಇನ್ಫಾರ್ಮೇಶನ್ ರಿಕ್ವೆಸ್ಟೆಡ್ ಬೈ ದ ಆಕ್ಟಿವಿಸ್ಟ್. ಅಕಾರ್ಡಿಂಗ್ ಟು ದೆಮ್ ದ ಆಕ್ಟಿವಿಸ್ಟ್ ಮೇ ಫೈಲ್ ಅನ್ ಅಪೀಲ್ and the SIT has no objection to the forest department sharing the information as the questions raised are unrelated to the investigation currently being conducted by the SIT. ನೋಡಿ, ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, SIT ನಾವು ಇವ್ರಿಗೆ ಇನ್ಸ್ಟ್ರಕ್ಟ್ ಮಾಡಿಲ್ಲ, ಮಾಹಿತಿಯನ್ನು ಯಾರಿಗೂ ಕೊಡಬೇಡಿ ಅಂತ ಹೇಳಿ, ನಾವು ಮುಚ್ಚಿಡಿ ಅಂತ ನಾವು ಯಾವುದೇ ಕಾರಣಕ್ಕೂ ನಾವು ಹೇಳಿಲ್ಲ. ಹೀಗಾಗಿ ಆಕ್ಟಿವಿಸ್ಟ್ ಅವರು ಇದನ್ನ ಅಬ್ಜೆಕ್ಷನ್ ಫೈಲ್ ಮಾಡೋದಕ್ಕೆ ಅಥವಾ ಹೈಯರ್ ಅಥಾರಿಟಿಗೆ ಅಪ್ಲಿಕೇಶನ್ಗಳನ್ನು ಹಾಕೋದಕ್ಕೆ ಅವಕಾಶ ಇದ್ದೇ ಇದೆ ಅನ್ನುವಂಥದ್ದನ್ನ ಅವರು SIT ಅಧಿಕಾರಿಗಳು ಹೇಳ್ತಾರೆ. ಅಂದ್ರೆ ನಮ್ದು ಏನ್ ತನಿಖೆ ನಡೀತಿದ್ಯೋ ಅದು ಬೇರೆನೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಯಾರೋ ಮಾಹಿತಿ ಕೇಳಿದಾಗ ಕೊಡದಲ್ಲೇ ಇರೋದಕ್ಕೆ ಕಾರಣ ಇಲ್ಲ, ಅಂದ್ರೆ ನಮ್ಮನ್ನ ಎಳೆದು ತರುವಂತ ಅಗತ್ಯ ಇರಲಿಲ್ಲ ಅಂತ SIT ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನೋಡಿ, ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನು ಅಂತಂದ್ರೆ, BLR ಪೋಸ್ಟ್ ನಲ್ಲಿ ಅದನ್ನು ಕೂಡ ಬರೀತಾರೆ. ಸೋರ್ಸಸ್ ಇನ್ ದ SIT ಸೆಡ್ ದ ಇನ್ಫಾರ್ಮೇಶನ್ ಆಫೀಸರ್ ಹ್ಯಾಸ್ ನಾಟ್ ರಿಟರ್ನ್ ಎನಿ ಲೆಟರ್ ಟು ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ರಿಗಾರ್ಡಿಂಗ್ ದಿಸ್ ಮ್ಯಾಟರ್. ನೋಡಿ, SIT ತನಿಖೆ ನಡೀತೈತೆ, ಹೀಗಾಗಿ ನಾವು ಮಾಹಿತಿ ಕೊಡಕ್ ಬರಲ್ಲ ಅಂತ ಹೇಳಿದ್ರಲ್ಲ, ಹಾಗೆ ಹೇಳೋದಕ್ಕೆ SIT ಅವರಿಂದ ಏನಾದ್ರೂ ಇನ್ಸ್ಟ್ರಕ್ಷನ್ ಇತ್ತಾ ಅನ್ನೋದು ಮೊದಲನೇ ಪ್ರಶ್ನೆ ಆಗುತ್ತೆ. ಅಥವಾ SIT ಇವರಿಗೆ ತನಿಖೆಗೆ ಏನಾದ್ರು ಸಮಸ್ಯೆ ಆಗುತ್ತಾ ಅಂತ ಅವರು ಕ್ಲಾರಿಫೈ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಅವರು SIT ಒಂದು ಪತ್ರ ಬರೀಬೇಕಿತ್ತು, ರೇಂಜ್ ಫಾರೆಸ್ಟ್ ಆಫೀಸರ್ ಬರೀಬೇಕಿತ್ತು. ನೋಡಿ, ಈ ತರ ಯಾರೋ ಮಾಹಿತಿ ಕೇಳ್ತಿದ್ದಾರೆ, ನಾವು ಕೊಡ್ಬೋದಾ ಅಥವಾ ಕೊಡಬಾರ್ದಾ ಅಂತ ಒಂದು ಕೇಳ್ಬೋದಿತ್ತು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ. ಅದನ್ನು ಕೂಡ ಅವ್ರು ಕೇಳಿಲ್ಲ ಅಂತೇಳಿ SIT ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಅಲ್ಲಿಗೆ ರೇಂಜ್ ಫಾರೆಸ್ಟ್ ಆಫೀಸರು ಅಥವಾ DFO ಅಥವಾ ದಕ್ಷಿಣ ಕನ್ನಡದ ಇಲ್ಲಿ ಕೆಲಸ ಮಾಡ್ತಿರುವಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ಏನ್ ಮಾಡೋದಕ್ಕೆ ಹೊರಟಿದ್ದಾರೆ? ಯಾಕೆ ಈ ಮಾಹಿತಿಗಳನ್ನ ಮುಚ್ಚಿಡ್ತಾ ಇದ್ದಾರೆ? ಯಾಕೆ SIT ನ ಒಂದು ಶೀಲ್ಡ್ ಆಗಿ ಬಳಸ್ಕೊಂಡು, SIT ಇನ್ವೆಸ್ಟಿಗೇಷನ್ ನ ಶೀಲ್ಡ್ ಆಗಿ ಬಳಸ್ಕೊಂಡು ಮಾಹಿತಿ ಕೊಡೋದಕ್ಕೆ ಮೀನಾಮೇಷ ಇಳಿಸ್ತಾ ಇದ್ದಾರೆ? ಏನನ್ನು ಮುಚ್ಚಿಡ್ತಾ ಇದ್ದೀರಾ ನೀವು? ಈ ಪ್ರಶ್ನೆ ಉದ್ಭವ ಆಗತ್ತೆ. ಈಗ ಫಾರೆಸ್ಟ್ ಆಫೀಸರ್ಗಳಿಗೆ ಆಗಿರ್ಬೋದು, ಸರ್ಕಾರದ ಯಾವುದೇ ನೌಕರಿಯಲ್ಲಿ ಕೆಲಸ ಮಾಡುವಂತವ್ರಿಗೆ ಸಂಬಳ ಯಾರು ಕೊಡ್ತಾರೆ? ಕರ್ನಾಟಕ ಸರ್ಕಾರ ಕೊಡುತ್ತೆ. ಕರ್ನಾಟಕ ಸರ್ಕಾರ ಅಂದ್ರೆ ಏನು? ಅದು ನಾವು ಕರ್ನಾಟಕದ ಜನತೆ, ನಾವೇ ಆಯ್ಕೆ ಮಾಡಿದಂತ ಸರ್ಕಾರ, ಅದು ಕೊಡುವಂತ ಸಂಬಳದಲ್ಲಿ ನೀವು ಕೆಲಸ ಮಾಡೋದು. ನೀವು ಯಾರಿಗೆ ಅಕೌಂಟಬಲ್ ಆಗಿರ್ಬೇಕು? ಈ ರಾಜ್ಯದ ಜನತೆಗೆ ಅಕೌಂಟಬಲ್ ಆಗಿರ್ಬೇಕು, ಸರ್ಕಾರಕ್ಕೆ ಅಕೌಂಟಬಲ್ ಆಗಿರ್ಬೇಕು. ನೀವು ಯಾರ್ದು ಆದೇಶವನ್ನು ತಗೊಂಡು ಏನಾದ್ರು ಕೆಲಸ ಮಾಡ್ತಿದ್ದೀರಾ? ಬೇರೆ ಇನ್ಯಾರ್ದೋ ಪ್ರಾಕ್ಸಿ ಗೌರ್ಮೆಂಟ್ಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾವ? ಯಾರ ಇನ್ಸ್ಟ್ರಕ್ಷನ್ ಮೇರೆಗೆ ಈ ಮಾಹಿತಿಯನ್ನ ಮುಚ್ಚಿಡ್ತಾ ಇದ್ದೀರಿ? ಯಾರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನಿಮ್ಗೆ ಈ ಮಾಹಿತಿಗಳನ್ನು ಕೊಡಬೇಡಿ ಅಂತ ಹೇಳಿ? ನಿಮ್ಗೆ ನಾಚಿಕೆನಾದ್ರೂ ಆಗೋದಿಲ್ವಾ? ಯಾವುದೋ ಒಂದು ಮಾಹಿತಿ ಕೇಳಿದ ತಕ್ಷಣ ನೀವು ಕೊಡಬೇಕಾಗಿದ್ದು ನಿಮ್ ಜವಾಬ್ದಾರಿ. ನಿಮ್ಮ ಹತ್ರ ಇರುತ್ತಲ್ಲ ದಾಖಲೆ. ಬಂಗ್ಲೆಗುಡ್ಡ ಅರಣ್ಯ ನಮ್ಮ ವ್ಯಾಪ್ತಿಲಿ ಇಲ್ಲ ಅಂತನಾರು ಕೊಡಬೇಕಿತ್ತು ನೀವು. ನಾವು ಅರಣ್ಯ ಆ ಕಡೆ ಹೋಗೇ ಇಲ್ಲ, ನಮ್ಗೆ ಸಂಬಂಧನೇ ಇಲ್ಲ ಅಂತನಾರು ಕೊಡಬೇಕಿತ್ತಲ್ಲ ಮಾಹಿತಿ ನೀವು. ಅರಣ್ಯ ಇಲಾಖೆಯ ಅಡಿಯಲ್ಲಿ ಬರುವಂತ ಅರಣ್ಯ ವ್ಯಾಪ್ತಿಗೆ ಬರುವಂತಹ ಪ್ರದೇಶದಲ್ಲಿ ಏನ್ ನಡೀತಿದೆ, ಏನ್ ನಡೀತಾ ಇಲ್ಲ ಅನ್ನೋದು ನಿಮಗೆ ಗೊತ್ತಿಲ್ಲ ಅನ್ನೋದಾದ್ರೆ, ಅಥವಾ ಅದನ್ನ ಮುಚ್ಚಿಡ್ತೀರಾ ಅನ್ನೋದಾದ್ರೆ, ಯಾಕೆ ನೀವು ಇದನ್ನೆಲ್ಲ ಕೆಲಸ ಮಾಡ್ತೀರಾ? ಯಾಕೆ ನೀವು ಸರ್ಕಾರಿ ಸಂಬಳ ಯಾಕೆ ಬೇಕು? ನೀವು ನಿಮ್ಗೆ ಯಾರು ಸಂಬಳ ಕೊಡ್ತಾರೋ ಅಲ್ಲಿ ಹೋಗಿ ಕೆಲಸ ಮಾಡಿ. ನಿಮ್ಗೆ ಯಾರು ದುಡ್ಡು ಕೊಡ್ತಾರೋ ಅವ್ರ ಹತ್ರನೇ ಹೋಗಿ ಕೆಲಸ ಮಾಡಿ. ಈ ವಿಷಯಗಳನ್ನೆಲ್ಲ ಯಾಕೆ ಮುಚ್ಚಿಡ್ತಾ ಇದ್ದೀರಾ? ಈ ಪ್ರಶ್ನೆ ಉದ್ಭವ ಆಗೇ ಆಗತ್ತೆ. ಇದನ್ನ RTI ಕಾರ್ಯಕರ್ತರು ಸುಮ್ಮನೆ ಇರ್ತಾರ? ಅವರು ಮೇಲ್ಮನವಿಗೆ ಸಲ್ಲಿಸ್ತಾರೆ. ಮತ್ತೆ ನೀವು SIT ನ ಶೀಲ್ಡ್ ಮಾಡ್ಕೊಂಡು ಹೋಗ್ತೀರಾ? ಹೋಗಕ್ ಸಾಧ್ಯನಾ? ಅವಾಗ ಮಾಹಿತಿಯನ್ನ ಕೊಡ್ಲೇಬೇಕಾಗತ್ತೆ. ಯಾರ್ಯಾರು ಅಧಿಕಾರಿಗಳು ಆ ವ್ಯಾಪ್ತಿಯಲ್ಲಿ ಅವರು ಹೇಳ್ದಂತ 2000 ಇಸ್ವಿಯಿಂದ 2025 ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ರು, ಎಷ್ಟು ಸಲ ವಿಸಿಟ್ ಮಾಡ್ತಾ ಇದ್ರು,
ಯಾವಾಗ ಹೋಗ್ತಾರೆ, ಅಲ್ಲೇನಾದ್ರು ಬರಿಯಲ್ಸ್ ಮಾಡೋದಕ್ಕೆ ಅವ್ರೇನಾದ್ರು ಅನುಮತಿ ಕೊಟ್ಟಿದ್ರಾ, ಬರಿಯಲ್ಸ್ ಏನಾದ್ರು ಮಾಡಿದ್ದಕ್ಕೆ ಅನುಮತಿ ಕೊಟ್ಟಿದ್ರೆ ಅದು ದಾಖಲೆ ಏನಾದ್ರು ಇಟ್ಕೊಂಡಿದ್ದೀರಾ? ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ಬೇಕಾಗತ್ತೆ. ನೀವೇನಕ್ಕೆ ಇದನ್ನ ಮುಚ್ಚಿಡ್ತಾ ಇದ್ದೀರಾ ಅಂದ್ರೆ ಎಲ್ಲ ಸಿಗಾಕೊಂಡ್ಬಿಡ್ತೀರಾ ನೀವು. ಈ ಎಲ್ಲ ಅನೈತಿಕ ಚಟುವಟಿಕೆಗಳು, ಆ ಕ್ರೂರ ಕರ್ಮಕಾಂಡಗಳು ಏನೇನ್ ನಡೆದಿದಾವ ಅಲ್ಲಿ, ಆ ಕ್ರೌರ್ಯ ಏನ್ ನಡೆದಿದೆ ಅದನ್ನ ಶೀಲ್ಡ್ ಮಾಡೋದಕ್ಕೆ ನಿಂತಂತ ಜನಗಳ ಪೈಕಿ ನೀವು ಕೂಡ ಇದ್ದೀರಿ. ಬರೀ ಪೊಲೀಸು, ಗ್ರಾಮ ಪಂಚಾಯತಿ ಮಾತ್ರ ಅಲ್ಲ, ಅರಣ್ಯ ಇಲಾಖೆ ಕೂಡ ಸಮಾನ ಜವಾಬ್ದಾರಿಯನ್ನ ಹೊರಬೇಕಾಗತ್ತೆ. ಅದು ನಿಮಗೆ ಗೊತ್ತಿದೆ, ಅದಕ್ಕಾಗೆ ನೀವು ದಾಖಲೆಗಳನ್ನ ಕೊಡ್ತಾ ಇಲ್ಲ, ಅದಕ್ಕಾಗೆ ಇದನ್ನೆಲ್ಲ ಮುಚ್ಚಿಡ್ತಾ ಇದ್ದೀರಿ, ಅದಕ್ಕಾಗೆ ಯಾರೋ ನಿಮ್ಮನ್ನು ಇನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಮಾಹಿತಿ ಕೊಡ್ಬಿಡಿ ಅಂತ ಹೇಳಿ. ಈ ನಾಚಿಕೆಗೇಡಿನ ಕೆಲಸ ಮಾಡೋದ್ ಬಿಟ್ಟು ನಿಯತ್ತಾಗಿ ನೀವು ತಗೊಳ್ಳಂತ ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡಿ, ಇಂಥ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಿಮ್ಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ.